ಈಗ ರಾಜ್ಯದ ಹಣಕಾಸು ವ್ಯವಸ್ಥೆ ನೋಡ್ಕೊಳ್ಳೋಕೆ ಸರ್ಕಾರ ಕಡೆಯಿಂದ ಆಗ್ತಾ ಇಲ್ಲ, ಹಾಗಾಗಿ ಫಾರೆನ್ಸಿಕ್ ಕಂಪನಿಗೆ ಏಜೆನ್ಸಿ ಕೊಟ್ಟಿದೆ ಅಂತ ಬಿಜೆಪಿ ಒಂದು ಆರೋಪ. ಬಿಡ್ರಿ, ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿದೆ ನಮಗೆ. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿದೆ. ಅವ್ರ ಕಾಲದಲ್ಲಿ ಹಣಕಾಸಿನ ಸ್ಥಿತಿ ಹೇಗಿಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿಯವರು ಅಂತ ನಮ್ಗೆ ಗೊತ್ತಿಲ್ವಾ? ಇಡೀ ದೇಶಕ್ಕೆ ಗೊತ್ತಿದೆ. ಅದು ಸಾಲ ಎಷ್ಟು ಮಾಡಿದ್ರು, ಅದಕ್ಕೆ ಏನೆಲ್ಲ ದಿವಾಳಿ ಎಬ್ಸೋಗಿದ್ರು ಅಂತ ಗೊತ್ತಿದೆ ನಮಗೆ. ನಾವು ಈ ರಾಜ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾವು ಕಮಿಟ್ ಆಗಿದ್ದೀವಿ. ಚುನಾವಣೆಗೆ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ, ಒಳ್ಳೆ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ. ಇವ್ರಿಗೆ ಹೊಟ್ಟೆ ಉರಿ ಏನಂದರೆ ಗ್ಯಾರಂಟಿ ಕಾರ್ಯಕ್ರಮಕ್ಕೆ. ಗ್ಯಾರಂಟಿ ಯಾರಿಗೆ ತಲುಪ್ತಾ ಇದೆ? ಬಿ ಜೆ ಪಿಯವ್ರು ಗ್ಯಾರಂಟಿ ತೊಗೊಳ್ತಾ ಇಲ್ವಾ? ಹಣ ತೊಗೊಳ್ತಾ ಇಲ್ವಾ? ಬಿ ಜೆ ಪಿಯವ್ರಿಗೆ ಯಾರಿಗೂ ನಾವೇನು ಪಕ್ಷ ಇಟ್ಕೊಂಡು ಮಾಡಿದ್ದೀವ? ಕಾಂಗ್ರೆಸ್ ಪಕ್ಷದವ್ರಿಗೆ ಮಾತ್ರ ಗ್ಯಾರಂಟಿ ಕೊಡ್ತಾ ಇದ್ದೀವ? ಇಲ್ಲ ಬಿ ಜೆ ಪಿಯವರು, ಜನತಾದಳದವರು, ಇನ್ನಿತರೆಯವರು ತೊಗೊಳ್ತಾ ಇಲ್ವಾ? ಆರ್ಥಿಕ ಸ್ಥಿತಿಯನ್ನು ಯಾವ ರೀತಿ ಸದೃಢ ಮಾಡಬೇಕು ಅಂತೇಳಿ ಸಲಹೆ ತೊಗೊಳ್ಳೋದು ಇವ್ರಿಗೆ ಹೊಟ್ಟೆ ಉರಿ ಆದರೆ ಅದಕ್ಕೆ ನಾವೇ ಉತ್ತರ ಕೊಡೋಕ್ಕಾಗಲ್ಲ. ಅವರಿಗೆ ಔಷಧಿ ಅದಕ್ಕೆ ಎಲ್ಲಿಂದ ತರೋದು? ನಾವು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿಗಳನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು, ಹೆಚ್ಚು ಹಣ ಒದಗಿಸ್ಕೋಬೇಕು, ಅದರ ಮೂಲಕ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ ನಾವು ಮಾಡ್ತಾ ಇದ್ದೇವೆ. ನೀರಾವರಿ ಯೋಜನೆ ಆಗಬೇಕು, ರಸ್ತೆಗಳಾಗಬೇಕು, ಕಟ್ಟಡಗಳಾಗಬೇಕು. ಇದೆಲ್ಲ ಯಾರು ಹೆಂಗೆ ಮಾಡಿಬಿಡ್ಬೇಕಂತ ಅರ್ಥ ಮಾಡಿಕೊಂಡ್ರೆ ಬೆಟರು. ಇಲ್ಲ, ಅದು ಅವರು ಆಗಲೇ 72 ವರ್ಷ ವಯಸ್ಸಾಗಿದೆ. ಅವರು ಮೊದಲೇ ಅವರಿಗೆ ಹುಷಾರಿರಲಿಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಅವರು ತೀರ್ಕೊಂಡಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಇದರಿಂದ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತೇಳಿ ಅವರು ನಮ್ಮ ಡೆಪ್ಯೂಟಿ ಕಮಿಷನರು, ಹೆಲ್ತ್ ಆಫೀಸರ್ಸ್ ಎಲ್ಲ ಹೇಳಿದರು. ಹಾಗಾಗಿ ಅದು ಅವರು ತೀರ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.